ಈ ಸ್ಟೋರಿ ಪೂರ್ತಿ ಕೇಳಿದ ಪ್ರತಿಯೊಬ್ಬರಿಗೆ ಥ್ಯಾಂಕ್ ಯು ಸೋ ಮಚ್. ಪ್ರಪೋಸ್ ಡೇ. ಪ್ರಪೋಸ್ ಮಾಡಬೇಕು, ಆದರೆ ಹೇಗೆ ಮಾಡಬೇಕು ಗೊತ್ತಿಲ್ವಾ? ಪುರುಷರೇ, ಹುಡುಗಿಯರಿಗೆ ಪ್ರಪೋಸ್ ಮಾಡಲು ಇಲ್ಲಿದೆ ಕೆಲವು ಇವುಗಳನ್ನು ಅನುಸರಿಸಿದರೆ ನಿಮ್ಮ ಪ್ರಪೋಸಲ್ ಡೇಟ್ ಸೂಪರ್ ಆಗಿರುತ್ತದೆ. ಫೆಬ್ರವರಿ ತಿಂಗಳನ್ನು ವ್ಯಾಲೆಂಟೈನ್ಸ್ ಡೇ ತಿಂಗಳು ಎಂದೇ ಕರೆಯುತ್ತಾರೆ. ಅದರಲ್ಲಿ ಫೆಬ್ರವರಿ 8ರಂದು ಪ್ರಪೋಸ್ ಡೇಯನ್ನು ಆಚರಿಸಲಾಗುತ್ತದೆ. ಬಹಳಷ್ಟು ಹುಡುಗಿಯರು ಈ ದಿನಕ್ಕಾಗಿ ಕಾಯುತ್ತಿರುತ್ತಾರೆ. ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸುವ ಸಲುವಾಗಿ ಹಲವಾರು ತಯಾರಿಯನ್ನು ಮಾಡಿರುತ್ತಾರೆ. ನಾವಿಂದು ಪ್ರಪೋಸ್ ಮಾಡಲು ಕೆಲವು ಟಿಪ್ಸನ್ನು ನೀಡಿದ್ದೇವೆ. ಬಹುಶಃ ನಿಮ್ಮ ಡೇಟಿಂಗನ್ನು ಇನ್ನಷ್ಟು ಸ್ಪೆಷಲ್ ಆಗಿಸಲು ಇದು ಸಹಾಯ ಮಾಡಬಲ್ಲದು. ಪ್ರಪೋಸ್ ಮಾಡಲು ಸೂಕ್ತ ಸ್ಥಳವನ್ನು ಆರಿಸಿ. ನಿಮ್ಮ ಡೇಟಿಂಗ್ಗೆ ಅದರಲ್ಲೂ ಪ್ರಪೋಸ್ ಮಾಡಲು ಸೂಕ್ತವಾದ ಸ್ಥಳವನ್ನು ಆರಿಸಿಕೊಳ್ಳಿ. ನಿಮ್ಮಿಬ್ಬರ ಪ್ರವೇಶಿಯನ್ನು ಗಮನದಲ್ಲಿರಿಸಿ ಸ್ಥಳವನ್ನು ಆಯ್ಕೆ ಮಾಡಿ. ಕಿಕ್ಕಿರಿದ ಸ್ಥಳ, ಜನಜಂಗುಳಿ ಇರುವ ಸ್ಥಳವನ್ನು ನಿಮ್ಮಕ್ಕೆ ಇಷ್ಟಪಡದೆ ಇರಬಹುದು. ಇಲ್ಲವಾದರೆ ಭಯಭೀತಕರಾಗಬಹುದು, ಮುಜುಗರಗೊಳ್ಳಲಾಗುವ ಸಾಧ್ಯತೆ ಇದೆ. ನೀವು ಆರಿಸುವ ಸ್ಥಳವು ನಿಮ್ಮಿಬ್ಬರು ಇಷ್ಟವಾಗುವ ಸ್ಥಳವಾಗಿರಲಿ. ಮಂಡಿಯೂರಿ ಪ್ರಪೋಸ್ ಮಾಡಿ. ಪ್ರಪೋಸ್ ಮಾಡೋದಂದರೆ ನಮ್ಮಲ್ಲಿರುವ ಕಲ್ಪನೆ ಎಂದರೆ ಸಿನಿಮಾದಲ್ಲಿ ತೋರಿಸುವ ರೀತಿ ಮೊಣಕಾಲಿನ ಮೇಲೂ ಕೂತು ಹೂವು ಅಥವಾ ಉಂಗುರವನ್ನು ಹುಡುಗಿಯರು ಮುಂದಿಟ್ಟು ಪ್ರಪೋಸ್ ಮಾಡೋದು. ಹೆಚ್ಚಿನ ಹುಡುಗಿಯರು ಈ ಟ್ರೆಂಡನ್ನು ಅನುಸರಿಸುತ್ತಿದ್ದಾರೆ. ಆದರೆ ಕೆಲವರಿಗೆ ಕನ್ಫ್ಯೂಷನ್ ಇರುತ್ತದೆ. ಮೊಣಕಾಲಿನ ಮೇಲೆ ಕೂರುವಾಗ ಯಾವ ಕಾಲನ್ನು ಮಂಡಿ ಇರುವುದು, ಬಲಗಾಲೋ ಅಥವಾ ಎಡಗಾಲೋ ಎಂದು. ಮಂಡಿ ಊರಿ ಪ್ರಪೋಸ್ ಮಾಡಿದಾದರೆ ಎಡಕಾಲನ್ನು ಮಂಡಿ ಊರಬೇಕಾಗ ಬಲಕೈಯಲ್ಲಿ ಹೂವನ್ನು ಅಥವಾ ಉಂಗುರವನ್ನು ಹಿಡಿದುಕೊಳ್ಳಿ ಸರಿಯಾಗಿರುತ್ತದೆ. ಅದರಲ್ಲೂ ನಿಮಗೆ ಯಾವುದೇ ಆರಾಮದಾಯಕವನಿಸಿದ್ದು ಅದನ್ನು ಮಾಡಿ. ಸೂಕ್ತವಾದ ನಿಶ್ಚಿತಾರ್ಥದ ಉಂಗುರವನ್ನು ಆರಿಸಿ. ನಿಮ್ಮ ಪ್ರೇಯಸಿಗೆ ಉಂಗುರವನ್ನು ನೀಡುವ ಮೂಲಕ ಪ್ರಪೋಸ್ ಮಾಡಬೇಕೆಂದಿದ್ದರೆ ಮೊದಲಿಗೆ ಆಕೆಯ ಉಂಗುರದ ಗಾತ್ರವನ್ನು ತಿಳಿಯಿರಿ. ಆಕೆ ಯಾವ ರೀತಿಯ ಉಂಗುರಗಳನ್ನು ಇಷ್ಟಪಡುತ್ತಾಳೆ ಎನ್ನುವುದನ್ನು ತಿಳಿಯುವುದು ಮುಖ್ಯ. ಒಂದು ವೇಳೆ ನಿಮಗೆ ಆಕೆಯ ಇಷ್ಟ ತಿಳಿದಿದ್ದರೆ ಆಕೆಯಿಂದಲೇ ತಿಳಿಯುವುದು ಒಳ್ಳೆಯದು. ಇದು ನಿಮ್ಮ ಸರ್ಪ್ರೈಸನ್ನು ಹಾಳು ಮಾಡಬಹುದು ಎಂದು ನೀವು ತಿಳಿಯಬಹುದು. ಆದರೆ ನಿಮ್ಮ ಉದ್ದೇಶದ ಬಗ್ಗೆ ತಿಳಿದಿದ್ದರೆ ಆಕೆ ಇನ್ನಷ್ಟು ಉತ್ಸುಕಳಾಗುತ್ತಾಳೆ. ಅಲ್ಲದೆ ಯಾವ ರೀತಿಯ ಉಂಗುರವನ್ನು ಬಯಸುತ್ತಾಳೆ ಎನ್ನುವುದು ತಿಳಿಸುತ್ತಾಳೆ. ನೀವು ನಿಮ್ಮ ಕೈಯೊಂದಿಗೆ ಡೇಟಿಂಗ್ಗೆ ಹೋಗುತ್ತಿದ್ದರೆ ನಿಮಗೆ ಚೆನ್ನಾಗಿ ಹೊಂದಿಕೊಳ್ಳುವ ನೀವು ಸುಂದರವಾಗಿ ಕಾಣುವ ಬಟ್ಟೆಯನ್ನು ಧರಿಸಿ. ಇದು ಹುಡುಗ ಹಾಗೂ ಹುಡುಗಿಯರ ವಿಚಾರದಲ್ಲೂ ಅನ್ವಯಿಸುತ್ತದೆ. ನೀವು ಧರಿಸಿರುವ ಬಟ್ಟೆಯು ನಿಮ್ಮನ್ನು ತುಂಬ ಸ್ಪೆಷಲ್ ಆಗಿರಿಸುವಂತಿರಬೇಕು. ಫೋಟೋ ಸೆರೆ ನೀವು ಪ್ರಪೋಸ್ ಮಾಡುವ ಆ ಕ್ಷಣವನ್ನು ಸೆರೆಹಿಡಿಯಲು ಫೋಟೋಗ್ರಾಫರ್ ಇದ್ದರೆ ಒಳ್ಳೆಯದು. ಇದು ನಿಮ್ಮ ಜೀವನದಕ್ಕೂ ನಿಮ್ಮೊಂದಿಗೆ ಇರುವಂತಹ ಪ್ರೀತಿಯ ಸಂತೋಷದ ಕ್ಷಣವಾಗಿರುತ್ತದೆ. ಹಾಗಾಗಿ ಅದನ್ನು ಸೆರೆ ಹಿಡಿದರೆ ನಿಮ್ಮ ಮುಂದಿನ ಜೀವನದಲ್ಲೂ ಆ ಕ್ಷಣವನ್ನು ಮೆಲುಕು ಹಾಕಲು ಸಹಾಯವಾಗುತ್ತದೆ. ಐ ಲವ್ ಯು ಹೇಳಲು ಹೆದರಿಕೆಯ ಈ ವಿಧಾನಗಳು ಹೆಲ್ಪ್ಫುಲ್ಲು. ನಾನು ಹೇಳೋದು ನನ್ನ ಅಭಿಪ್ರಾಯ, ನಿಮಗೆ ಬಿಟ್ಟಿದ್ದು. ಹುಡುಗ ಆಗಲಿ ಹುಡುಗಿ ಆಗಲಿ ಈ ರೀತಿ ಹೇಳಿ. ಇಷ್ಟು ದಿನಕ ಮುಂದೆ ನಿಮ್ಮ ಪೇರೆಂಟ್ಸ್ ಹೇಗೆ ನೋಡಿಕೊಂಡಾರೋ ಗೊತ್ತಿಲ್ಲ, ಬಟ್ ನನ್ನ ಹತ್ರ ಬಂದಿದ ಮೇಲೆ ನನ್ನ ಪೇರೆಂಟ್ಸ್ ಥರ ನೋಡ್ಕೋತೀನಿ. ನಿನಗೆ ಒಪ್ಕೋತೀಯಾ? ನಿನ್ನ ಮನಸ್ಸು ಒಂದು ಸಾರಿ ಕೊಟ್ಟು ನೋಡು ಪ್ಲೀಸ್. ಥ್ಯಾಂಕ್ ಯು.